ನೋಡಿ ಗೈಸ್, ಬೆಳಗ್ಗೆ ಎತ್ಕೊಂಡು ಟೀ ಕುಡಿತಿದ್ದಾರೆ. ನಮ್ಗೆ ಏನು ಇಟ್ಟಿಲ್ಲ. ವಾವ್, ಇಷ್ಟು ಸಕ್ಕತ್ತಾಗಿ ಬಂದಿದೆ ಗೊತ್ತಾ ವಿಡಿಯೋ. ಫ್ರೆಂಡ್ಸ್, ಕಾಶ್ಮೀರಿ ಬೇಕಿದು ಕರ್ನಾಟಕದಲ್ಲಿ ಸಿಗಲ್ಲ. मतलब अभी तो लोगों को पता चल रहा है धीरे धीरे. ಒಳ್ಳೆ ಇದು ಮಗ ಅದು ಕಬಾಬ್ ಮೇ ಅಡಿತಾರ ಗೈಸ್, ಎಲ್ಲೋದ್ರು ಬಂದ್ಬಿಡ್ತಾರೆ ವಿಡಿಯೋ ಎತ್ಕೊಂಡು. ಪ್ರವೇಶಿ ಕೂಡ ಕೊಡಲ್ಲ ಇವರು. ಓಕೆ ಇವರು ತುಂಬಾ ಒಳ್ಳೆಯವರು. ಅವ್ರು ಸಿಕ್ಕಾಪಟ್ಟೆ ಒಳ್ಳೆಯವರು. ಅವರಂತೂ ಹೇಳಂಗಿಲ್ಲ, ಅಷ್ಟು ಒಳ್ಳೆಯವರು. ಗೈಸ್, ಇದು ನಮ್ಮ 3ನೇ ದಿನದ ಕಾಶ್ಮೀರದ ಪ್ರಯಾಣ. ಸೊ ನಮಗೆ ನಿನ್ನೆ ನೈಟ್ ನಾವು ಹೋಮ್ ಸ್ಟೇ ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ಒಬ್ರು ರಿಟೈರ್ಡ್ ತಹಶೀಲ್ದಾರ್ ಮನೆ ಸಿಕ್ತು. ಹೋಮ್ ಸ್ಟೇ ಇದು 4 BHK, ಬಟ್ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಚೆ ಕಡೆ ಎಲ್ಲ, ಒಳಗಡೆ ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ. ಸೊ ಚೆನ್ನಾಗಿದೆ. ಇದೆಲ್ಲಾನು ಅವ್ರದ್ದೇ ಪ್ರಾಪರ್ಟಿ, ಎಲ್ಲ ಗಾರ್ಡನ್, ಮತ್ತೆ ಅವ್ರದ್ದೇನೆ ಆಪಲ್ ಗಾರ್ಡನ್ ಕೂಡ ಇದೆ. ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಇವತ್ತು ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಗೈಸ್, ಬೆಳಗ್ಗೆ ಎತ್ಕೊಂಡು ಟೀ ಕುಡಿತಿದ್ದಾರೆ. ನಮ್ಗೆ ಏನು ಇಟ್ಟಿಲ್ಲ, ಎಲ್ಲ ತಿಂದು. ಅದು ಜಾಸ್ತಿ ಇರೋದಕ್ಕೆ ಇಟ್ಟಿದ್ದಾರೆ ಅಷ್ಟೇ. 9:00 ಅಲಾಡ್ಸ್ಕೊಂಡ್ ಬಂದವ್ರೆ ಫ್ರೆಂಡ್ಸ್ ಇವರು. ವಾಶ್ರೂಮ್ ಅಲ್ಲಿ 1 hour ಇದ್ದು ಮೇಕಪ್ ಮಾಡ್ಕೊಂಡ್ ಬಂದವ್ರ. ಮೇಕಪ್ ಇರುತ್ತೆ. ಗೈಸ್, ನಾನು ಹೇಳ್ದೆ ಅಲ್ಲ, ಅವ್ರದ್ದೇ ಆಪಲ್ ಗಾರ್ಡನ್ ಇದೆ ಅಂತೇಳಿ. ಸೊ ನಮಗೆ ಅದನ್ನ ತೋರ್ಸಕ್ಕೆ ಅವರು ನಮ್ಮನ್ನ ಕರ್ಕೊಂಡು ಹೊರಟ್ರು. ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಬಟ್ ಸ್ವಲ್ಪ ದೂರ ಬೈಕಲ್ಲಿ ಹೋದ್ವಿ. ಅದಾದ್ಮೇಲೆ ಕಾಲ್ನಡಿಗೆಯಲ್ಲಿ ಹೊರಟ್ವಿ. ಅಲ್ಲಿ ರೆಡ್ ಆಪಲ್ ಮತ್ತೆ ಗ್ರೀನ್ ಆಪಲ್ ಎರಡೂ ಇದೆ, ತೋರಿಸ್ತೀವಿ ಅಂತ ಹೇಳಿದ್ರು. ಆಕ್ಚುಲಿ ಇವರು ಎಷ್ಟು ಒಳ್ಳೆಯವರು ಅಂತಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಜನ. ನಮ್ಗಂತೂ ತುಂಬಾ ಖುಷಿ ಆಯ್ತು ಅವ್ರ ಜೊತೆ. ನಾವು ಹೋಲ್ ಡೇ ಅಂತಂದ್ರೆ ನೈಟ್ ಇಂದ ಬೆಳಗ್ಗೆ ತನಕ ಇದ್ವಿ. ನೋಡಿ, ಇದೆ ಅವ್ರದ್ದು ಆಪಲ್ ಗಾರ್ಡನ್. ಗೈಸ್, ನಾವಿವಾಗ ಹೋಗ್ತಾ ಇರೋದು ಏನಿದು ಆಪಲ್ ತೋಟ. ಆಪಲ್ ಗಾರ್ಡನ್ ನೋಡಿ ಎಷ್ಟೊಂದಿದೆ. ವಾವ್, ಸಕ್ಕದಾಗಿದೆ. ಸಕ್ಕದಾಗಿದೆ. ನೋಡಕ್ಕೆ ಸಖತ್ ಖುಷಿ ಆಗ್ತಿದೆ ಅಲ್ಲ. ಎಷ್ಟು ಬಿಟ್ಟಿದೆ ನೋಡ್ರಿ ಇಲ್ಲೆಲ್ಲ. ಇಡೀ ಮರ ತುಂಬ್ಕೊಂಡ್ಬಿಟ್ಟಿದೆ. ಮಸ್ತ್ ಹೈನಾ ಭಾಯ್ಜಾನ್? ಬಿದ್ಬಿಡ್ಲ, ವೇಸ್ಟ್ ಎಲ್ಲ ಆಗ್ಬಿಟ್ಟಿದೆ ಅಲ್ಲ. ಡೆಲಿಷಿಯಸ್ है और ये ग्रीन वाला गोल्डन डिलीशियस. ಗೋಲ್ಡನ್ ಡಿಲಿಷಿಯಸ್ ಆಕ್ಚುಲಿ ಹೌದು, ತುಂಬಾ ಚೆನ್ನಾಗಿರುತ್ತೆ ಗ್ರೀನ್. प्लकिंग कब करेगा ये? प्लकिंग अभी 10 दिन के बाद. हाँ, क्योंकि फ्रूट हो गया ना. हाँ, राइप हो गया ना. राइप गिरने लगे. हाँ, गिरने लग गया. ये अभी इधर तो हमारे पास 2 है, 2 1 से 3, और जो घर में है उधर 4 है. हाँ, उधर कोई नहीं. उधर इटालियन गाला है सारा. M9 रेड लाव गाला मस्त उधर है वो. M9 रेड गाला. इधर एक अमेरिकन है वो. और ये डिलीशियस और गोल्डन डिलीशियस, और ये होता है अंबर एम्बर करके. वो तो पहले ऊपर जाता है. इन ओल्ड टाइम वो किंग्स खाते थे कश्मीर के, वो वाला था अंबर. ಓಕೆ, ಅದು ಎಂಡ್ ಅನ್ಸುತ್ತೆ. ಅಲ್ಲೂ ಇದೆ ರೀ, ಇನ್ನ ಕೆಳಗಡೆನೋ. ಬ್ರೇಕ್ಫಾಸ್ಟಿಗೆ ಆಪಲ್. चेरी तो खत्म हो गया. ओ सीजन कब? चेरी. हाँ, चेरी का जून. हाँ हाँ हाँ, चेरी जून. ये भी एप्पल है. कौन सा वाला?
ये वाला नहीं, ये वो पियर है, वो इसको कहते हैं इधर कश्मीर में नागटंग। हाँ, ये पियर है, वो बहुत जूसी होता है। ये छोटा रहता है साइज में बट दिस इज अमेरिकन। ओके टिकट। ವಾವ್ ಇಷ್ಟು ಸಕ್ಕತ್ತಾಗಿ ಬರ್ತಿದೆ ಗೊತ್ತಾ ವಿಡಿಯೋಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಮಗ ಅಮೆರಿಕನ್ ಆಪಲ್ ಬಾಯ್ಲಿ ಲೆಟ್ಸ್ ಸ್ಟಾರ್ಟ್ ಬಿಸ್ನೆಸ್ ಮಗ. ಅಲ್ಲ बाहर जाके 2500 तक जाता है, वो भी 20 kg का बॉक्स। 20 kg का बॉक्स 800 हाँ, यहाँ 25 kg का बॉक्स होता है, 800 के आसपास। भैया आप लेके दिल्ली में डालोगे तो आपको कितना ट्रांसपोर्टेशन? दिल्ली में खुद का ट्रांसपोर्ट होना चाहिए मेरा। हाँ उसका जो मैं 500 बॉक्सेस लेके कहाँ जाएगा, वो तो आधे ही ट्रक में आ जाएगा। हाँ बहुत ज़्यादा चाहिए होगा। बहुत ज़्यादा चाहिए होगा। एक यूनियन करके पूरा एक यहाँ हमारा मंडी है ना, ಗೈಸ್ ನೋಡಿ, ಇದು ರೆಡ್ ಆ್ಯಪಲ್, ಇನ್ನೊಂದು ಗೋಲ್ಡನ್ ಡಿಲಿಷಿಯಸ್ ಅಂದರೆ ಗ್ರೀನ್ ಆ್ಯಪಲ್ ಇದು. ಸೊ ಇವ್ರ ತೋಟದಲ್ಲಿ ಚೆರಿ ಆ್ಯಪಲ್, ಅದರಲ್ಲೂ ರೆಡ್ ಮತ್ತು ಗ್ರೀನ್ ಆ್ಯಪಲ್ ಎಲ್ಲನೂ ಬೆಳೆದಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ತೋಟ ಇದು, ತುಂಬ ಚೆನ್ನಾಗಿತ್ತು. ಸೊ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಹಾಗೆ ನಾವು ಬಂದ್ವಿ. ನೋಡಿ, ಇದು ಕೂಡ ಅವ್ರದ್ದು ಹಳೆ ಮನೆ ಅಂತೆ. ಇದು ಕೂಡ ತುಂಬ ದೊಡ್ಡದಾಗಿದೆ. ಅವ್ರು ಇವಾಗಿರೋದು ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆ್ಯಪಲ್ನ ಅವರು ಇಟ್ಟಿರ್ತಾರೆ ನೆಕ್ಸ್ಟ್ ತಗೊಂಡು ಹೋಗ್ಲಿಕ್ಕೆ. ಇದೇನಂತಂದರೆ ಈ ಬಾಕ್ಸ್ ಎಲ್ಲ ಇದೆಲ್ಲ, ಇದೆಲ್ಲನೂ ಆ್ಯಪಲ್ನ ತಗೊಂಡು ಹೋಗ್ಲಿಕ್ಕೆ ಅವರು ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಕಾಶ್ಮೀರಿ ಬೇಕಿದು ಕರ್ನಾಟಕದಲ್ಲಿ ಸಿಗಲ್ಲ. कश्मीरी लज्जित ಸೊ ಗೈಸ್ ನೋಡಿದ್ರಿ ಅಲ್ಲ ಹೇಗೆ ಆ್ಯಪಲ್ನ ಬೆಳೀತಾರೆ ಮತ್ತು ಅದನ್ನ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಅಂತ. ನೋಡಿ, ಇದೆಲ್ಲನೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು ನಾವು ದಾರಿಲಿ ಬರಬೇಕಾದ್ರೆ. ಎರಡೂ ಇದೇನಂತಾರೆ, ಟ್ರಕ್ಕೋ ಜೀಪೋ ನನಗೆ ಗೊತ್ತಿಲ್ಲ. ಸೊ ಇದರಲ್ಲಿ ತೊಗೊಂಡು ಹೋಗ್ತಾ ಇದ್ರು. ನೋಡಿ, ಎಲ್ಲಾನು ಇದು ರೆಡ್ ಆ್ಯಪಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಗೈಸ್, ನಾವು ಆ್ಯಪಲ್ ತೋಟ ನೋಡಿಕೊಂಡು ಹಾಗೆ ತಿಂಡಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಮ್ಮ ಮುಂದಿನ ಪ್ರಯಾಣ ಗುರೇಜ್ ವ್ಯಾಲಿ. ಗುರೇಜ್ ವ್ಯಾಲಿ ಅಂತಂದರೆ ಕಾಶ್ಮೀರದ ಸ್ವರ್ಗ ಅಂತಲೇ ಹೇಳ್ತಾರೆ. ಕಾಶ್ಮೀರದಲ್ಲಿರೋ ಒಂದು ಪ್ಲೇಸ್. ಅದನ್ನು ತುಂಬ ಜನ ಎಕ್ಸ್ಪ್ಲೋರ್ ಮಾಡಿರಲ್ಲ, ತುಂಬ ಜನ ಅಲ್ಲಿಗೆ ಹೋಗಿರಲ್ಲ. ಆದರೆ ನಾವು ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಯಾಕಂದರೆ ಸ್ವಲ್ಪ ಅದು ಸೆನ್ಸಿಟಿವ್ ಏರಿಯಾ ಇದೆ, ಜೊತೆಗೆ ತುಂಬ ದೂರ ಇದೆ. ನಮಗೆ ಗುಲ್ಮರ್ಗಿಂದ 4 ಗಂಟೆ 36 ನಿಮಿಷ ತೋರಿಸ್ತಾ ಇತ್ತು. ಅಂದರೆ ನಮಗೆ ವಿತ್ ಬ್ರೇಕ್ ಆಲ್ಮೋಸ್ಟ್ 5-5:30 ಗಂಟೆ ಆಗುತ್ತೆ ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲಿ ಗುರೇಜ್ ವ್ಯಾಲಿ ಸೆನ್ಸಿಟಿವ್ ಬಾರ್ಡರ್ ಝೋನ್ ಇದೆ. ಎಲ್ಲ ಕಡೆ ನಮಗೆ ಪರ್ಮಿಷನ್ ಬೇಕು. ಎಲ್ಲ ಕಡೆ ಆರ್ಮಿಯವರು ಇರ್ತಾರೆ. ನಮ್ಮ ID ಕೊಡಬೇಕು, ಆಮೇಲೆ ವೆಹಿಕಲ್ ನಂಬರ್, ನಮ್ಮ ಡೀಟೇಲ್ಸ್ ಎಲ್ಲನೂ ಕೊಟ್ಟು ನಾವು ಎಲ್ಲ ಕಡೆ ಕೇಳ್ತಿರ್ತಾರೆ. ಸೊ ಇದು ಸೆನ್ಸಿಟಿವ್ ಬಾರ್ಡರ್ ಝೋನ್ ಇರೋದ್ರಿಂದ ನಮಗೆ ಎಲ್ಲ ಕಡೆ ಪರ್ಮಿಷನ್ ಬೇಕು. ಆಮೇಲೆ ಗುರೇಜ್ ವ್ಯಾಲಿ ನಮಗೆ 6 ಮಂತ್ ಮಾತ್ರ ಸಿಗುತ್ತೆ ನೋಡಲಿಕ್ಕೆ, ಇನ್ನೂ 6 ಮಂತ್ ಸಿಗಲ್ಲ. ಗೈಸ್, ಇದು ನೋಡಿ ಉಲಾರ್ ಲೇಕ್. ಇದು ನಮಗೆ ಗುರೇಜ್ ವ್ಯಾಲಿಗೆ ಹೋಗಬೇಕಾದ್ರೆ ಸಿಗುತ್ತೆ. ಇದು ಫ್ರೆಶ್ ವಾಟರ್. ಈ ಉಲಾರ್ ಲೇಕ್ ಕಾಶ್ಮೀರದಲ್ಲಿರೋ ಫ್ರೆಶ್ ವಾಟರ್ ಲೇಕ್ ಅಂತ ಹೇಳಿ ಇದು ಪ್ರಸಿದ್ಧಿಯಾಗಿದೆ. ಆ್ಯಕ್ಚುಲಿ ಗುರೇಜ್ ವ್ಯಾಲಿಗೆ ಹೋಗಬೇಕು ಅಂತಂದರೆ ಬಂಡಿಪುರದಿಂದ 86 ಕಿಲೋಮೀಟರ್ಸ್ ಆಗುತ್ತೆ. ಶ್ರೀನಗರದಿಂದ 123 ಕಿಲೋಮೀಟರ್ ಆಗುತ್ತೆ. ನಮಗೆ 4 ಅವರ್ 36 ಮಿನಿಟ್ಸ್ ತೋರಿಸ್ತಾ ಇತ್ತು. ನಾವು ಹೊರಟ್ವಿ. ಮತ್ತು ಗುರೇಜ್ ವ್ಯಾಲಿಯಲ್ಲಿ ಕಿಶನ್ ಗಂಗಾ ಅಂತ ಒಂದು ರಿವರ್ ಫ್ಲೋ ಆಗುತ್ತೆ. ಸೊ ಅದನ್ನು ನೋಡೋಣ ಅಂತ ಹೇಳಿ ಹೊರಟ್ವಿ ನಾವು. ಆ್ಯಕ್ಚುಲಿ ಗುರೇಜ್ ವ್ಯಾಲಿ ಬಗ್ಗೆ ನಮಗೇನೂ ಐಡಿಯಾ ಇಲ್ಲ, ಬಟ್ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ನಾವೆಲ್ಲರೂ ಹೊರಟ್ವಿ. ಸೊ ನಾವು ಉಲಾರ್ ಲೇಕ್ ನೋಡಿಕೊಂಡು ಊಟ ಮಾಡೋಣ ಅಂತ ಹೊರಟ್ವಿ. ನಾವು ತಿಂಡಿ ತಿಂದಿದ್ಬಿಟ್ರೆ ಊಟನೇ ಆಗಿರಲ್ಲ. ಆಲ್ಮೋಸ್ಟ್ 4 ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ. ಊಟ ಹುಡ್ಕೊಂಡು ನಾವು ಹೋಗ್ತಾ ಇದ್ವಿ. ಸೊ ಸಿಕ್ತು ಒಂದು ಹೋಟೆಲ್ ನಮಗೆ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ? ನೋ, ಯು ನೋ ದಿಸ್ ಗೈ? ಐ ನೋ ದಿಸ್ ಗರ್ಲ್. Food villa. Leave as family, enter as friends.
ಸೊ ನಾವು ಮ್ಯಾಪಲ್ಲಿ ಚೆಕ್ ಮಾಡಿದಾಗ ಇದು ಬಂಡೀಪುರಲ್ಲಿ ಫುಡ್ ವಿಲ್ಲಾ ಅಂತ ಹೋಟೆಲ್ ಸಿಕ್ತು, ಹೋದ್ವಿ. ಗೈಸ್ ಪಿಜ್ಜಾ ಎಷ್ಟು ಸಖತ್ತಾಗಿತ್ತು ಅಂದರೆ ನಾವು ಯಾರು ಯಾವತ್ತೂ ಎಲ್ಲೂ ತಿಂದಿರಲಿಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ವೆಜ್ ಪಿಜ್ಜಾ ಎಸ್ಪೆಷಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ತಿಂದ್ಕೊಂಡು ನಾನ್ ವೆಜ್ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಮಗೆ ಜಾಸ್ತಿ ಬೇಡ, ಬಿಕಾಸ್ ನಾವು ಬೇಗ ಹೋಗಬೇಕು. ಫಸ್ಟು ನಾವು ಮೇಲೆ ಹತ್ತಿ ಹೋಗಬೇಕು, ಆಮೇಲೆ ಅಲ್ಲಿಂದ ಮತ್ತೆ ಕೆಳಗಿಳಿಬೇಕು. ರೋಡ್ ತುಂಬ ರಿಸ್ಕಿ ಆಗಿದೆ, ಸ್ಕೇರಿ ಆಗಿದೆ. ಸೊ ನಾವು ಹಾಗಾಗಿ ಬೇಗ ಹೊರಟ್ವಿ. ಎಲ್ಲ ಮುಸ್ತಾ ಇದೆ ಅಲ್ಲ, ಸ್ನೋಯಿಂದ ಫುಲ್ ಮೋಡದಿಂದ. ಗೈಸ್ ಫೋಟೋಶೂಟ್ ನಡೀತಾ ಇದೆ ಈ ಬಾಯ್ಸ್ದು. ಕಬಾಬ್ ಮೇ ಅಡಿತಾರ ಗೈಸ್, ಎಲ್ಲೋದ್ರು ಬಂದ್ಬಿಡ್ತಾರ ವಿಡಿಯೋ ಎತ್ಕೊಂಡು, ಪ್ರವೇಶಿ ಕೂಡ ಕೊಡಲ್ಲ. ಎಡಿಟ್ ಮಾಡಲ್ಲ ಗೈಸ್, ಇದನ್ನು ಹಾಕ್ತೀನಿ. ಇವಳು ಒಳ್ಳೆ ಹುಡುಗಿ, ಇವಳು ಒಳ್ಳೆಯವಳು, ಇವರು ಒಳ್ಳೆಯವರು, ಇವರು ಓಕೆ, ಇವರು ತುಂಬ ಒಳ್ಳೆಯವರು, ಅವ್ರು ಸಿಕ್ಕಾಪಟ್ಟೆ ಒಳ್ಳೆಯವರು, ಅವರಂತೂ ಹೇಳಂಗಿಲ್ಲ ಅಷ್ಟು ಒಳ್ಳೆಯವರು. ಮುತ್ಕೊಟ್ಟಿಲ್ಲ ಅಂದ್ರೆ ಕೊಡ ಈಗ ನೋಡಿಲ್ಲ, ಒಂದ್ ನಿಮಿಷ ನೀವು ಮುತ್ಕೊಡ್ರ ಫೋಟೋ ತೆಗಿತೀನಿ. ಯಾರು ಈ 13 ವರ್ಷದ ಲವ್ಗು 2 ತಿಂಗಳ ಲವ್ಗೆ ಸೊ ನಾವು ಒಂದು ಚಿಕ್ಕ ಬ್ರೇಕ್ ತಗೊಂಡು ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕಂದರೆ ತುಂಬ ಚಳಿ ಇತ್ತು. ನಾವು 2 ಜಾಕೆಟ್, ಸಾಕ್ಸ್, ಶೂಸ್ ಎಲ್ಲ ಹಾಕೊಂಡಿದ್ರು ನಮ್ಗೆ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾ ಇತ್ತು. ಗುರೇಜ್ ವ್ಯಾಲಿಯಲ್ಲಿ ನಾವು ಹೋಗಿದ್ದು ದವಾರ್ ಸಿಟಿ ಹತ್ರ. ಅಲ್ಲಿ ತುಂಬ ಕಡಿಮೆ ಸ್ಟೇ ಸಿಗುತ್ತೆ, ಯಾಕಂದರೆ ತುಂಬ ಜನ ಬರಲ್ಲ ಅಲ್ವಾ. ಸೊ ಹಾಗಾಗಿ ಸ್ಟೇ ಕೂಡ ಕಡಿಮೆ ಇದೆ ಅಲ್ಲಿ. ನೋಡಿ ಗೈಸ್, ಇದು ನಮ್ಮ ಸ್ಟೇ ಗುರೇಜ್ ವ್ಯಾಲಿಲಿ. ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ. ಇದು ಮನೆ ಬೇಕಂದ್ರೂ ಇದೆ, ಇನ್ನು ಟೆಂಟ್ ಬೇಕಂದ್ರೂ ಇದೆ. ನಾವು ಮೇ ಬಿ ಟೆಂಟ್ ತಗೋತಾ ಇದ್ದೀವಿ ಅನ್ಸುತ್ತೆ, ಬಿಕಾಸ್ ಇಲ್ಲಿ ವ್ಯೂ ಸಕ್ಕತ್ತಾಗಿದೆ. ಇವಳು ಸೋತಿದ್ದಾಳೆ ಫ್ರೆಂಡ್ಸ್. अच्छा आप ही बोलो. एक काम करता हूँ सर, फिर इसका 1500 करता हूँ. ಅವಾಗ ಅದು ಒಂದೇ ಟಾಯ್ಲೆಟ್ ಸಿಗುತ್ತೆ, एक इधर एक सर. ಇದು ನಮ್ಮ ಬೆಳಗ್ಗೆ ವ್ಯೂಗೆ ಹೀಗಿರುತ್ತೆ. ಸೊ ಇಲ್ಲಿ ಸಕ್ಕತ್ತಾಗಿದೆ, ಬೆಳಗ್ಗೆ ತೋರಿಸ್ತೀನಿ ಇದೆಲ್ಲಾನು ನೆಕ್ಸ್ಟ್ ಡೇ. ಇದೇ ನಮ್ಮ ಹೋಮ್ ಸ್ಟೇ ಗೈಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಒಂದು ರೂಮ್ ಥರ, ಅಂದರೆ ಹಾಲ್ ಮತ್ತು ರೂಮು, ಮೇಲ್ಗಡೆನೂ ಒಂದು ರೂಮ್ ಇದೆ. ಇಲ್ಲಿ ಯಪ್ಪ ಎಷ್ಟು ಚಳಿ ಇದೆ ಅಂದರೆ ನನಗೆ ಚಳಿನೇ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಕಾಶ್ಮೀರ ಬಂದಾಗಿಂದ. ಇಲ್ಲಿ ನನಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾಯಿತ್ತು, ಅಷ್ಟು ಚಳಿ ಆಗ್ತಾಯಿತ್ತು. ನಮ್ಮ ವಿಡಿಯೋಲಿ ಹಿಂದಿ ಮಾತಾಡ್ತಿರ್ತಾರೆ ಅಲ್ವಾ, ಸೊ ಅವರೇ ಇದರ ಓನರು. ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಒಂದು ರೂಮ್ ಇದೆ, ಕೆಳಗೊಂದು ರೂಮ್ ಇದೆ, ಇನ್ನು ಒಂದು ಟೆಂಟ್ ಇದೆ, ಇನ್ನು ಒಂದು ಎಕ್ಸ್ಟ್ರಾ ಹಾಲ್ ಮತ್ತು ರೂಮ್ ಥರ ಇದೆ. ಸುಳ್ಳು ಹೇಳಿರೋದು ಅವರಲ್ಲೇ ಹೇಳಿದ್ದು, ಅದಕ್ಕೆ ಎಲ್ಲರೂ ಕರೀತಾರೆ ಅವರಿಗೆ ಅಂತ. ಸೀಕ್ರೆಟ್ ಏನದು ಸೊ ಗೈಸ್ ಫೈನಲಿ ನಮಗೆ ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಹೋಮ್ ಸ್ಟೇ ಸಿಕ್ತು. ನಾನು ಬೆಳಗ್ಗೆ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತೇಳಿ. ಇದ್ರ ಪಕ್ಕನೇ ಕಿಶನ್ ಗಂಗಾ ರಿವರ್ ಇದೆ, ಅದನ್ನು ತೋರಿಸ್ತೀನಿ. ಈ ಹೋಮ್ ಸ್ಟೇ ಓನರ್ ತುಂಬ ಒಳ್ಳೆಯವರಾಗಿದ್ದರು. ಸೊ ನಮಗೆ ಚೆನ್ನಾಗಿ ಟ್ರೀಟ್ ಕೂಡ ಮಾಡ್ತಾಯಿದ್ರು, ಮತ್ತು ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನಾವು ಹಾಗಾಗಿ ಅಲ್ಲೇ ಉಳ್ಕೊಂಡ್ವಿ. ನಾನು ಬೆಳಗ್ಗೆ ಎಲ್ಲಾನು ನೀಟಾಗಿ ತೋರಿಸ್ತೀನಿ. ಮನೆ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ನಮಗೆ ಚಳಿ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಕಟ್ಟಿಗೆ ಕೂಡ ಅಷ್ಟು ಅವೈಲೇಬಿಲಿಟಿ ಇಲ್ಲ, ಅಂದ್ರೂ ನಮಗೆ ಪಾಪ ಬೆಂಕಿ ಎಲ್ಲ ಹಾಕಿ ಫೈರ್ ಕ್ಯಾಂಪ್ ಎಲ್ಲ ಮಾಡ್ಕೊಡ್ತಾರೆ. ನಾವು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. इधर नहीं रहता है गुरेज में. मतलब अभी तो लोगों को पता चल रहा है धीरे धीरे. लास्ट ईयर हम आए थे पहलगाम आए थे, 2 बंदे आए थे यूपी से. अच्छा, वो बोल रहे थे गुरेज वैली जाना है, गुरेज वैली जाना है. गुरेज वैली कैंपिंग के लिए बेस्ट रहता है. ये क्या कहते हैं इसको,
जून जुलाई में हाँ जुलाई और जुलाई लास्ट अक्टूबर में आए थे हम। ये गुरेज वैली नहीं है, यही गुरेज। अरे भाई ये गुरेज वैली, फिर गुरेज वैली एक लंबा एरिया है। अभी आप अगर एंड पे जाओगे ना गुरेज वैली को, वो आपको 180 किलोमीटर पे जनवरी में, तो तब भी वहाँ पे इस साइड और जैकेट वगैरह भी नहीं था हमारा, हम नहीं मारे तो नहीं, आपको ये ಅಲ್ಲಿದೆ सेट ಇದ್ರಲ್ಲಿ हो गया ना। एक्चुअली क्या है, जो मरने का टाइम है ना वो जनवरी है। हाँ जनवरी में बंदा मर सकता है उधर ऊपर रोजन टॉप में। ಯಾವಾಗಲೂ ಹಿಲ್ ಟಾಪ್ ಅಲ್ಲಿ ಥಂಡಿ ತುಂಬಾ ಮಗ ನಾವು ಇದಕ್ಕೆ ಹೋಗಿದ್ವಲ್ಲ, ಅದು ऐसा समझो आप, ಅದು ನೈಟ್ ये जो आगे जो ಏನು ಕೋಲ್ಡ್ आ रहा हूँ ये जो आगे पानी है ना ನೋಡು वो भी फ्रीज हो जाता है। ನೈಟ್ ವ್ಯಾಲಿ ಕೋಲ್ಡ್ ಅಲ್ವಾ? ಇಲ್ಲ ಇಲ್ಲ ನೈಟ್ ಅಲ್ಲಿ ಪ್ರೆಷರ್ ಈಗ ಏನ್ ಗೊತ್ತಾ ಮಗ, ಈ ಬಿಸಿ ಗಾಳಿ ಮೇಲೆ ಹೋಗಕ್ಕಾಗಲ್ಲ, ಮೇಲೆ ತಣ್ಣಗಿರೋ ಗಾಳಿ ಹಂಗೆ ಇರುತ್ತೆ. ತಣ್ಣಗಿರೋ ಗಾಳಿ ಇದನ್ನ ಪುಷ್ ಮಾಡೋದು, ಯಾವ್ದನ್ನ ವಾಮ್ ಕೆಳಗಡೆಯಿಂದ. ಸೊ ಗೈಸ್ ನೋಡಿದ್ರೆ ಅಲ್ಲ, 3ನೇ ದಿನದ ನಮ್ಮ ಕಾಶ್ಮೀರದ ಪ್ರಯಾಣ ಪ್ರವಾಸ ಹೇಗಿತ್ತು ಕಮೆಂಟ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಸೊ ನಾವು 3ನೇ ದಿನ ಜಾಸ್ತಿ ಏನು ಮಾಡಲಿಲ್ಲ. ನಾವು ಗುಲ್ಮರ್ಗಿಂದ ಗುರೇಜ್ ವ್ಯಾಲಿಗೆ ಬರೋದಾಯಿತು. ಯಾಕಂದರೆ 5 ಅವರ್ ನಮಗೆ ಆಲ್ಮೋಸ್ಟ್ 6 ಅವರ್ ಜರ್ನಿ ಇತ್ತಲ್ವ. ಸೊ ನಮಗೆ ಬೇರೆ ಆ್ಯಕ್ಟಿವಿಟೀಸ್ ಏನೂ ಇಲ್ಲ. ನಾಳೆ ಏನು ಮಾಡ್ತೀವಿ ಗೊತ್ತಿಲ್ಲ. 4ನೇ ದಿನ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ವೀಡಿಯೋಸ್ನು ಎಂಡ್ ತನಕನೂ ನೋಡಿ. ಏನಾದರೂ ಚೇಂಜಸ್ ಇದ್ರೆ ನನಗೆ ದಯವಿಟ್ಟು ಹೇಳಿ. ಸೊ ಇದು ನಮ್ಮ 3ನೇ ದಿನ. ಬರೀ ಗುರೇಜ್ ವ್ಯಾಲಿಗೆ ನಾವು ಹೋಗೋದೇ ಆಗೋಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಆದ್ಮಿ ಈ ಬೂತ್